ಇವರು ಶಾರ್ಟ್ ಫಿಲ್ಮ್ ಅಲ್ಲಿ ನೋಡ್ರೆ ಬಿಂದಾಸ್ ಆಗಿ ಡೈಲಾಗ್ ಹೊಡೆದವ್ರೆ, ಇಲ್ಲಿ ಬಂದ್ಬಿಟ್ಟು ಏನೋ ಫುಲ್ ಅನ್ಕೋದವ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಬಂದೆ ನೋಡು ನೀನು. ಚೆನ್ನಾಗಿ ತಿನ್ನಿಸ್ತಾರೆ, ಅದು ಖುಷಿ. ಆರ್ಟಿಸ್ಟ್ ಸರ್, ಆರ್ಟಿಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ ಕನ್ನಡ ಸಿನಿ ಗ್ಯಾಲಕ್ಸಿ. ಇವತ್ತು ಒಂದು ಸ್ಪೆಷಲ್ ಎಪಿಸೋಡು. ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಾ ಇರ್ತೀನಿ, ಸಿನಿಮಾ ಟ್ಯಾಲೆಂಟ್ಸ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ನನಗೆ ಕೆಲವು ಫ್ರೆಂಡ್ಸು ಒಂದು ಶಾರ್ಟ್ ಫಿಲ್ಮ್ ಕಳಿಸಿದ್ರು, ಒಂದು ಶಾರ್ಟ್ ಆಗಿ ಲವ್ ಸ್ಟೋರಿ ಅಂತ ಹೇಳಿ, ಶಾರ್ಟ್ ಲವ್ ಸ್ಟೋರಿ ಅಂತ. ಸೊ ನನಗೆ ಅದು ಓಕೆ ಕಳಿಸಿದ್ದಾರೆ, ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿ ನೋಡಿದೆ. ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಗುರು, ಒಳ ಕ್ವಾಲಿಟಿ ಆ್ಯಂಡ್ ಅದರಲ್ಲಿರೋ ಟ್ಯಾಲೆಂಟ್ಸ್ ನೋಡ್ಬೇಕು ನೀವು. ನನಗೆ ತುಂಬ ಇಷ್ಟ ಆಗೋಯ್ತು. ನಾನು ಅದನ್ನ ಇಮಿಡಿಯೇಟ್ಲಿ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ್ಯಂಡ್ ನಾನು ಈ ಟೀಮ್ನ ಮೀಟ್ ಮಾಡಬೇಕು, ಅವ್ರನ್ನ ಹೇಗಾದರೂ ಕರೆಸಿ ಮಾತಾಡಬೇಕು. ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಹೊಸ ಟ್ಯಾಲೆಂಟ್ಸ್ ಬೇಕು ಗುರು, ಆ್ಯಂಡ್ ಇಂಡಸ್ಟ್ರಿ ಬೆಳಿತಾನೆ ಹೋಗ್ತಿರ್ಬೇಕು. ಆ ಲೆವೆಲಲ್ಲಿ ಇದೊಂದು ಸಿನಿಮ್ಯಾಟಿಕ್, ಅದ್ರ ಔಟ್ಪುಟ್ ಹೇಳ್ತಿದ್ದೀನಿ ಬಾಸ್, ಯಾವ ಸಿನಿಮಾಗೂ ಕಮ್ಮಿ ಇಲ್ಲ, ಆ ಥರ ಔಟ್ಪುಟ್ ಇದರಲ್ಲಿತ್ತು. ಸೊ ಆ ಸಿನಿಮಾದಲ್ಲಿ ಒಂದು ಸೂಪರ್ ಟ್ಯಾಲೆಂಟ್ ಇದ್ದಾರೆ, ಗುರು ಅಂತ ಹೇಳಿ. ಸೊ ಅವ್ರನ್ನ ಎಳ್ಳಾಕಂಬಂದು ಇಲ್ಲಿ ಕೂರ್ಸ್ಕೊಂಡಿದ್ದೀನಿ. ಹಾಯ್ ಗುರು. ಹಾಯ್ ಸರ್, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ವಲ್ಪ ಜೋರಾಗಿ ಮಾತಾಡಿ. ಅವರು ಶಾರ್ಟ್ ಫಿಲ್ಮ್ ಅಲ್ಲಿ ನೋಡ್ರೆ ಬಿಂದಾಸ್ ಆಗಿ ಡೈಲಾಗ್ ಹೊಡೆದವ್ರೆ, ಇಲ್ಲಿ ಬಂದ್ಬಿಟ್ಟು ಏನೋ ಫುಲ್ ಅನ್ಕೋದವ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಬಂದೆ ನೋಡು ನೀನು. ಸೊ ಗುರು, ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ನಿಮ್ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರು ಅಂತ. ನಾನು ಇಂಡಸ್ಟ್ರಿಗೆ ಬಂದು 8 years ಆಯ್ತು. ಏನೋ ದೊಡ್ಡದಾಗಿ ಹೆಸರು ಮಾಡ್ಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದೀನಿ. ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಗೆ ಬಂದು ಕೂತಿದ್ದೀನಿ, ಎಲ್ಲ ನೀವೇ ಬಂದು ಕೂರ್ಸಿದೀರಾ. ಮುಂದೆ ಮಿಕ್ಕಿದೆಲ್ಲ ಅಂದ್ರೆ ನೀವು ಮುಂಚೆ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಥಿಯೇಟರ್ ಎಲ್ಲ ಇನ್ಸ್ಟಿಟ್ಯೂಟ್ ಥಿಯೇಟರ್ ಅಂತ ಏನೋ ಇದು ಮಾಡಿಲ್ಲ. ನಾನು 8 years ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇದ್ದೆ, ಅಂದ್ರೆ ಡ್ಯಾನ್ಸ್ ಮಾಡ್ಕೊಂಡಿದ್ದೆ. ನಾನು ಫುಲ್ ಪ್ರೊಫೆಷನಲ್ ಆಗಿ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿ ಆಟೋಮೆಟಿಕ್ ಹಂಗೆ ಆಕ್ಟಿಂಗ್ ಬಂದ್ಬಿಡ್ತು. ನನ್ಗೆ ಯಾವ ಡ್ರಾಮಾ ಕ್ಲಾಸ್ ಹೋಗಿಲ್ಲ, ಆಕ್ಟಿಂಗ್ ಕ್ಲಾಸ್ ಹೋಗಿಲ್ಲ ಸರ್. ಸೂಪರ್ ಗುರು, ಬರೀ ಡ್ಯಾನ್ಸ್ ಕಲ್ತ್ಕೊಂಡೆ ಅಲ್ಲಿಂದ ಆಕ್ಟಿಂಗ್ ಸೂಪರ್ ಆಗಿ ಹಚ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಇದೊಂದು ಒಳ್ಳೆ ಕಾಮಿಡಿ ಟಚ್ ಇದೆ ಶಾರ್ಟ್ ಫಿಲ್ಮ್ ಅಲ್ಲಿ. ಆ ಲಿಂಕ್ ನಾನು ಹಾಕಿರ್ತೀನಿ, ಮಿಸ್ ಮಾಡ್ತಿರೋ ಶಾರ್ಟ್ ಫಿಲ್ಮ್ ನೋಡಿ. ಒಂದು ಕ್ಲಾಸ್ ಆಗಿ ಆಕ್ಟ್ ಕೊಟ್ಟಿದ್ದಾನೆ ಹುಡುಗ. ಸೊ ಗುರು, this is your first short film? No, this is my 3 short films. Third. ಮೂರನೇದು. ಓಕೆ, ಇದಕ್ ಮುಂಚೆ ಯಾವ್ದು ಮಾಡಿದ್ರಿ? ಇದಕ್ ಮುಂಚೆ ಇವದೇ ಒಂದು ಮಿಸ್ಟರ್ ಮದುಮಗಳು ಅಂತ ಒಂದ್ ಮಾಡಿದೆ. ಆಮೇಲೆ ನಮ್ಮೇರಿಯ ಹೀರೋ ಅಂತ ಒಂದ್ ಮಾಡಿದೆ. ನಮ್ಮೇರಿಯ ಹೀರೋ ಅಂತ, ಅದು ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ಒಂದು ಯುಗ್ಮ ಅಂತ ಒಂದ್ ಮಾಡಿದೆ. ಶಾರ್ಟ್ ಫಿಲ್ಮ್. ಶಾರ್ಟ್ ಫಿಲ್ಮ್, ಅದು ಮಿನಿ ಟೆಲಿ ಮೂವಿ ತರ, ಲೈಕ್ ಅದು ಸ್ವಲ್ಪ ಹಾರರ್ ಬೇಸ್ಡ್ ಅಲ್ಲಿ ಇತ್ತು. ಓಕೆ. ಅಲ್ಲ ರೀ, ಅಷ್ಟು ಸಕ್ಕದಾಗೆಲ್ಲ ಮಾಡ್ತೀರಾ ನೀವು, ಇದುವರೆಗೂ ಯಾಕೆ ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಿಲ್ಲ? ಸರ್, ದೊಡ್ಡ ಸ್ಕ್ರೀನ್ ಅಲ್ಲಿ ಅಂದ್ರೆ ನನ್ಗೆ ಇನ್ನೂ ಆಪರ್ಚುನಿಟೀಸ್ ಸಿಕ್ಕಿಲ್ಲ. ಈಗ ರೀಸೆಂಟ್ ಆಗಿ ಲೈಕ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮೂವಿ ಮಾಡಿದೀನಿ. ಹೌದಾ? ಯಾ ಸರ್, ಫ್ಯಾಂಟಾಸ್ಟಿಕ್, ಒಳ್ಳೇದಾಗ್ಲಿ ನಿಮ್ಗೆ. ಸೊ ನಾವು ಈ ಶಾರ್ಟ್ ಫಿಲ್ಮ್ ಬಂದ್ಬಿಡೋಣ. ಈ ಶಾರ್ಟ್ ಫಿಲ್ಮ್ ಹೇಗೆ ನಿಮ್ಗೆ ಸಿಕ್ತಿದ್ದು? ಸರ್, ನನಗಿದು ಸಿಕ್ಕಿದ್ ಫಸ್ಟ್ ಆಫ್ ಆಲ್ ನನಗೆ ನನ್ನ ಫ್ರೆಂಡ್ ಇಂದ ನನಗೆ ಸಿಕ್ಕಿದ್ದು. ಕಿರಣ್ ಅಂತ ನನ್ನ ಫ್ರೆಂಡು. ಅವನಿಂದ ನನಗೆ ಇವ್ರು ಬಕಾಸ್ ಸರ್ ಸಿಕ್ಕಿದ್ರು. ನನಗೆ ಫಸ್ಟ್ ನನ್ನ ಪ್ರೊಫೈಲ್ ಶೇರ್ ಮಾಡಿದೆ ಅವ್ರಿಗೆ, ನಾನು ಆಕ್ಟಿಂಗ್ ಕಳಿಸ್ದೆ. ಅವರು ನಮ್ ಬಕಾಸ್ ಸರ್ ಒಂದು ಫುಲ್ ಜೋಶಲ್ಲಿ, ಸರ್ ನನ್ಗೆ ಇದೇ ತರ ಬೇಕಿತ್ತು ಸರ್, ಆಕ್ಟಿಂಗ್ ಕರೆಕ್ಟ್ ಆಗಿರೋ ಪರ್ಸನ್ ಸಿಕ್ಕಿದ್ರ ಅಂತ ನನಗೆ ಅಪ್ರೋಚ್ ಮಾಡಿ ಫಸ್ಟ್ ಮಿಸ್ಟರ್ ಮದುಮಗಳು ಮಾಡಿದೆ. ಅಲ್ಲಿಂದ ಅವ್ರ ಜೊತೆ ಜರ್ನಿ ಕ್ಯಾರಿ ಆಗಿ ಈಗ ಶಾರ್ಟ್ ಲವ್ ಸ್ಟೋರಿ ಅಂತ ಬಂದಿದೆ ಸರ್. ಓಕೆ, ಈ ಶಾರ್ಟ್ ಲವ್ ಸ್ಟೋರಿಲಿ ನಿಮ್ಗೆ ಶಾರ್ಟ್ ಆಗಿ ಏನಾದ್ರು ಪ್ರಿಪರೇಷನ್ಸ್ ಏನಾದ್ರು ಇತ್ತಾ, ಅಥವಾ ಸ್ಪಾಟ್ ಅಲ್ಲಿ ಹಂಗೆ ಡೈರೆಕ್ಟ್ಸ್ ಕೊಡ್ತಿದ್ರಾ? ಸ್ವಲ್ಪ ಒನ್ ಡೇ ವರ್ಕ್ಶಾಪ್ ಇತ್ತು. ಒನ್ ಡೇ ವರ್ಕ್ಶಾಪ್ ಇತ್ತು. ವರ್ಕ್ಶಾಪ್ ಮಾಡ್ಕೊಂಡು ನಾವು ಡೈರೆಕ್ಟ್ ಆಗಿ ಶೂಟ್ ಸ್ಟಾರ್ಟ್ ಮಾಡಿ. ಹೇಗೆ ನಿಮ್ ಬಕಾಶ್ ಡೈರೆಕ್ಟರ್ ಹೇಗೆ? ಹಿಂದಿ ಸರ್, ನಾನ್ ನೋಡಿರೋ ಡೈರೆಕ್ಟರ್ ಅಲ್ಲಿ ಬೆಸ್ಟ್ ಡೈರೆಕ್ಟರ್ ಸರ್. ಹೌದಾ? ಹೇಳ್ತಾ ಇಲ್ಲ, ನೆಕ್ಸ್ಟ್ ಲೆವೆಲ್. ಏನ್ ಸ್ಪೆಷಾಲಿಟಿ ಅವರು? ಸರ್, ಸ್ಪೆಷಾಲಿಟಿ ಅಂದ್ರೆ ಅವರೇ ಸ್ಪೆಷಾಲಿಟಿ ಸರ್ ನಮ್ಗೆ. ಯಾವ ತರ ಅಂದ್ರೆ ಅವ್ರು ಕೇರ್ ಮಾಡೋದಾಗ್ಲಿ, ಡೈಲಾಗ್ ಅವ್ರು ಹೇಳ್ಕೊಡೋದ್ರಾಗ್ಲಿ, ಅವ್ರು ನಮ್ಗೆ ಹಿಂಗಲ್ಲ ಹಿಂಗ್ ಮಾಡು, ಲೈಕ್ ಆತರ ಅಂದ್ರೆ ನಮ್ಮ ಇನ್ಪುಟ್ಸ್ ತಗೋತಾರ ಅವರು. ಸರ್ ಹಿಂಗ್ ಮಾಡಿದ್ರೆ ಹಿಂಗ್ ಚೆನ್ನಾಗ್ ಮಾಡ್ಬೋದು, ಹಂಗ್ ಮಾಡೋದು, ಓಕೆ ಮಾಡಿ ಅಂತ. ಕೆಲವು ಡೈರೆಕ್ಟರ್ಗಳೆಲ್ಲ, ಬೇರೆ ಡೈರೆಕ್ಟರ್ಗಳೆಲ್ಲ ನಾನು ಹೇಳ್ದಷ್ಟು ಮಾಡಷ್ಟೇ ನೀನು ಅಂತ ಹೇಳ್ತಾರೆ. ಸ್ಪೆಷಲ್. ಓಕೆ, ಸೊ ಇವರು ನಿಮ್ಗೆ ಇಂಪ್ರೂವೈಸ್ ಮಾಡಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಿಮ್ದಾದ ಒಂದು ಕ್ರಿಯೇಟಿವಿಟಿಗೂ ಚಾನ್ಸ್ ಕೊಟ್ಟು ಮಾಡಿದಕ್ಕೆ ನಿಮ್ಗೆ ಇಷ್ಟ ಆಗಿದೆ. ಓಕೆ, ಆಮೇಲೆ ಇನ್ನೊಂದು ಚೆನ್ನಾಗಿ ತಿನ್ನಿಸ್ತಾರೆ, ಅದು ಖುಷಿ. ಸೂಪರ್ ಡೈರೆಕ್ಟರ್ ಸರ್ ಇವರು, ಚೆನ್ನಾಗಿ ತಿನ್ನಿಸ್ತಾರಂತೆ. ಆಸಮ್. ಸೊ ಇದರಲ್ಲಿ ನಿಮ್ಮ ಬೇರೆ ಕಾಸ್ಟ್ ಹೀರೋ ಇದಾರೆ, ಹೀರೋಯಿನ್ ಇದಾರಲ್ಲ, ಸೊ ಅವ್ರ ಬಗ್ಗೆ ಎಲ್ಲ, ಬೇರೆ ಕಾಸ್ಟ್ ಬಗ್ಗೆ ಎಲ್ಲ ಹೇಳಿ. ಹೇಗೆ ನಿಮ್ಮ ಟೀಮ್ ವರ್ಕ್ ಹೇಗಿತ್ತು? ಸರ್, ಟೀಮ್ ವರ್ಕ್ ಬಂದು ತುಂಬಾ ಚೆನ್ನಾಗಾಯ್ತು. ನಮ್ಮ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ತುಂಬಾ ಅವರು ನಮ್ಗೆ ಲೈಕ್, ಈಗ ಹೀರೋ ಬಂದು ನಾನ್ ಹೀರೋ,
ಸ್ವಲ್ಪ ದೌಲತ್ತಲ್ಲಿರೋಣ ಹಂಗಿರೋಣ ಹಂಗಿಲ್ಲ ಇಲ್ಲ, ಅವ್ರು ಫುಲ್ ಒಳ್ಳೆ ಫ್ಯಾಮಿಲಿ ಮ್ಯಾನ್ ತರ, ಕ್ಲೋಸ್ ಫ್ರೆಂಡ್ ತರ ಇದ್ರು ಸರ್ ನಮ್ ಜೊತೆ. ಫ್ಯಾಮಿಲಿ ಮ್ಯಾನು. ಲೈಕ್ ಫ್ಯಾಮಿಲಿ ಮ್ಯಾನ್ ತರ ಅಂದ್ರೆ ಈಗ ನಾವೊಂದ್ family. ಅಣ್ಣ ತಮ್ಮಂದಿರು ಬಂಧು ಬಳಗ ಅಲ್ವಾ, ಹಂಗೆ ನಮ್ ಹತ್ರ ಇದ್ರು. ಸಖತ್ ಜಾವಿಯಲ್ ಆಗಿ ಮಾತಾಡ್ತಾರೆ ಹುಡುಗ. ಅಸಂಬ್ರೋ ನೀವು. And, ಇವಾಗ ನಿಮ್ಮ ಈ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಯ್ತು ಅಂಡ್ ಇಟ್ ಇಸ್ ಆಲ್ರೆಡಿ ಕ್ರಾಸ್ 2 ಲಕ್ಷ ಮೇಲೆ ವ್ಯೂಸ್ ಹೋಗ್ತಾ ಇದೆ. ಸೊ ನೀವು ಆಡಿಯನ್ಸ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಯಾವ ತರ ಒಂದು ರಿಯಾಕ್ಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸರ್ ಅಂದ್ರೆ ಲೈಕ್ ಯಾವ ತರ ಅಂದ್ರೆ ಅವರು ಲೈಕ್ ಇವಾಗ ನಾವು ಮಾಡೋದ್ ನಮ್ಮ ಲೈಕ್ ಯಾವ ತರ ನಿಮ್ಗೆ ಹೇಳೋ ಸರ್, ಅದು ಇವಾಗ ನಾವು ಮಾಡಿದೀವಿ. ಯಾಕಂದ್ರೆ ಜನ ಇದು ಸರಿ ಇದು ತಪ್ಪು ಅಂತೆಲ್ಲ ಅವ್ರು ಹೇಳ್ತಾರಲ್ಲ, ಅದನ್ನ ನಾವು ತಗೊಳ್ಳೇಬೇಕು. ಅದು ಯಾವ ತರ ಅಂತ ಲೈಕ್ ನೆಗೆಟಿವ್ ಬಂದ್ರು ಓಕೆ, ಪಾಸಿಟಿವ್ ಬಂದ್ರು ಓಕೆ, ಅದ್ ನಾವು ತಗೊಂಡು ಇನ್ ಮುಂದೆ ನಾವು ನೆಗೆಟಿವ್ ಬರೋದನ್ನೆಲ್ಲ ಪಾಸಿಟಿವ್ ಆಗಿ ಹಾಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಈಗ ನೀವು ವಿಡಿಯೋ ಹಾಕಿದಿರಲ್ಲ, ಅಲ್ಲಿ ಕಮೆಂಟ್ಸ್ ಬರ್ತಾ ಇರುತ್ತೆ. ಕಮೆಂಟ್ಸ್ ಬರ್ತಿದೆ, ನೋಡಿದೆ ನಾನು ಒಂದ್ 2-3 ಕಮೆಂಟ್. ನಾನು ಒಂದ್ ಸ್ವಲ್ಪ ಗಿಲ್ಟ್ ಫೀಲ್ ಆಯ್ತು, ಲೈಕ್ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ತುಂಬಾ ಓವರ್ ಆಕ್ಟಿಂಗ್ ಎಲ್ಲ ಆಯ್ತು ಅಂತ. ಲೈಕ್ ಅವ್ರಿಗೆ ಏನ್ ಹೇಳೋದಂದ್ರೆ, ಥ್ಯಾಂಕ್ ಯು, ನೀವ್ ಆ ತರ ಕಮೆಂಟ್ ಗಳು ಕೊಟ್ರೆ ನಾ ಇನ್ನೂ ಬೆಳೆಯಕ್ ಜಾಸ್ತಿ. ಲೈಕ್ ಈಗ ಹೇಳ್ತಾರಲ್ಲ ಸರ್, ನೆಗೆಟಿವ್ ಕಮೆಂಟ್ಸ್ ಬಂದ್ರೇನೆ ಸ್ವಲ್ಪ ಜಾಸ್ತಿ ಬೆಳೆಯಕ್ಕೆ ಅಲ್ಲ ಇದು ಅಂತ. ಸೊ ನೆಗೆಟಿವ್ ಕಮೆಂಟ್ಸ್ ಕೊಟ್ಟಷ್ಟು ಅವ್ರು ತಿತ್ಕೊಂಡು ನಾ ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ, ನೀವು ಅದ್ ಹಾಕ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಇದೇ ನಮಗೊಂದು ನೆಕ್ಸ್ಟ್ ಸ್ಟೆಪ್ಸ್ ಗೆ ಅದು ಹೆಲ್ಪ್ ಆಗತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಗುರು ಛಲ, ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ಛಲ ನಮ್ಗೆ, ಪಾಸಿಟಿವ್ ಗಿಂತ ನೆಗೆಟಿವ್ ಬಂದ್ರೆ ನಮ್ಗೆ ನೆಗೆಟಿವ್ ಬಂದ್ರೆ ಜಾಸ್ತಿ ಇಷ್ಟ ಅಂತೆ. ಹಂಗನ್ಬಿಟ್ಟು ನೆಗೆಟಿವ್ ಸೊ ಇಲ್ಲ, ಸಿಕ್ಕಾಪಟ್ಟೆ ಪಾಸಿಟಿವ್ ಕಮೆಂಟ್ಸ್ ಕೂಡ ಇದೆ. ಪಾಸಿಟಿವ್ ತುಂಬಾ ಇದೆ ಸರ್, ನೆಗೆಟಿವ್ ಒಂದ್ ಅಲ್ಲಲ್ಲಿದೆ, ಪಾಸಿಟಿವ್ ಮಾತ್ರ ತುಂಬಾ ಇದೆ. ಪಾಸಿಟಿವ್ ಇಲ್ಲ, ನನಗಲ್ಲಿ ಒಂದು ಒಳ್ಳೆ ಕಾಮಿಕ್ ಟೈಮಿಂಗ್ ಕಾಣಿಸ್ತು ನಿಮ್ದು. ಅಂಡ್ ಆ ಇಂಪ್ರೊವೈಸೇಷನ್ಸ್ ಇರ್ಬೋದು, ಸ್ವಲ್ಪ ಫಾಸ್ಟ್ ಇದೆ. ನಂದೊಂದು ಸ್ಮಾಲ್ ಟಿಪ್ ಏನಂತ ಹೇಳಿದ್ರೆ, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಫ್ಲೋನ ಒಂದ್ ಸ್ವಲ್ಪ ಅಡ್ಜಸ್ಟ್. ಈ ಟೈಮಿಂಗ್ ಏನಂತೀವಿ ಅಂತ ಹೇಳಿದ್ರೆ, ಸೊ ಎಲ್ಲಿಗೆ ಹೈ ಬೇಕು ಎಲ್ಲಿಗೆ ಲೋ ಬೇಕು ಅದನ್ನ ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಯಾರು ವೆರಿ ಗುಡ್ ಫೈನ್ ಆರ್ಟಿಸ್ಟ್ ನೀವು. ನನ್ಗೊಂದ್ 2-3 ಜನ ಹೇಳಿದ್ರು, ನಿಮ್ದು ಸ್ವಲ್ಪ ಡೈಲಾಗ್ ಫಾಸ್ಟ್ ಇದೆ, ನಂಗೆ ಅಷ್ಟು ಕೇಳಿಸ್ಲಿಲ್ಲ ಅಂತ. ನಾನು ಅದನ್ನ ಇಂಪ್ರೊವೈಸ್ ಮಾಡ್ಕೊಂಡಿದ್ದೆ. ಇದು ಆರ್ಟಿಸ್ಟ್ ಅಂತ ಹೇಳಿದ್ರೆ ಯಾರೇ ಹೇಳಿದ್ರು ಅದನ್ನ ಒಂದು ಎಸ್ ಇದು ಬೇಕು ನನಗೆ, ಇದರಿಂದ ನಾನು ಕಲಿಬಹುದು, ತಿಳ್ಕೊಬಹುದು, ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ ನಾನು ಇನ್ನ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ತಿಳ್ಕೊಂಡು. ಅಂಡ್ ಹಿ ಈಸ್ ಸೇಯಿಂಗ್ ದಟ್ ಐ ವಿಲ್ ಇಂಪ್ರೊವೈಸ್ ಅಂತ ಹೇಳಿ ಸೂಪರ್. ಅವ್ರನ್ನ ಇಲ್ಲಿ ಕರ್ಸಿ ನಾನು ಮಾತಾಡ್ಸಕ್ ಸಖತ್ ಖುಷಿ ಆಯ್ತು. ಈಗ ಗುರು, ನೀವು ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ? ಸರ್ ನೆಕ್ಸ್ಟ್ ಈಗ 2 ಪ್ರಾಜೆಕ್ಟ್ ರೆಡಿ ಇದೆ. ಅದಿನ್ನು ಲೈಕ್ ಒಂದು ಬಂದು ಬಾದಾಮಿಲ್ ನಡೆಯುತ್ತೆ, ಅದಿನ್ನು ಸ್ಕ್ರಿಪ್ಟ್ ವರ್ಕ್ ನಡೀತಿದೆ. ಆಮೇಲೆ ಇನ್ನೊಂದು ಶಾರ್ಟ್ ಫಿಲ್ಮ್ ಸಿನಿಮಾ, ಬಿಗ್ ಸಿನಿಮಾ ಸರ್ ರೆಡಿ ಇದೆ. ಒಂದು ಆಕ್ಚುಲಿ ಇವತ್ತು ಆಡಿಷನ್ ಇದೆ, ಎಲ್ಲ ಹೋಗಿದ್ದಾರೆ. ಆದ್ರೆ ನನ್ ಕ್ಯಾರೆಕ್ಟರ್ ಫಿಕ್ಸ್ ಆಗಿದೆ ಅದ್ರಲ್ಲಿ. ಸೂಪರ್ ಇದೆ. ಆಡಿಷನ್ ಕೆಲಸ ಹೋಗಿದ್ದಾರೆ, ನಮ್ದು ಫಿಕ್ಸ್ ಆಗಿದ್ದಾರೆ. ಆರ್ಟಿಸ್ಟ್ ಸರ್, ಆರ್ಟಿಸ್ಟ್. ಆಸಮ್ ಬ್ರೋ, ಸೂಪರ್. ಓಕೆ, 2 ಸಿನಿಮಾ ಮಾಡ್ತಿದ್ದೀರಾ ನೀವು, ಒಂದು ಗಣೇಶ್ ಅವ್ರ ಜೊತೆ. ಅದು ನಾನು ಆಕ್ಚುಲಿ ಪ್ರೀವಿಯಸ್ ಸಿನಿಮಾ ಎಲ್ಲ ಮಾಡಿದ್ದೀನಿ. ಟೋಟಲ್ ನಂದು 9 ಸಿನಿಮಾ ಆಗಿದೆ ಸರ್. ಓಕೆ, 9 ಸಿನಿಮಾ ಆಗಿದೆ. ಅದರಲ್ಲಿ ಒಂದು 3 ಫಿಲಂ ರಿಲೀಸ್ ಆಗಿದೆ. ಇನ್ನೊಂದು ನೆಕ್ಸ್ಟ್ ತಿಂಗಳಿಗೆ ಒಂದು ರಿಲೀಸ್ ರೆಡಿ ಇದೆ. ಯಾವ್ದದು? ಅದು ಬಂದು ಮೈ ನೇಮ್ ಇಸ್ ಕೇಡಿ ಅಂತ ಸರ್. ಮೈ ನೇಮ್ ಇಸ್ ಇವ್ರದ್ದು ಧ್ರುವ ಅವ್ರದಾ? ಇಲ್ಲ ಧ್ರುವ ಸರ್. ಓಕೆ, ಕೇಡಿ ಬೇರೆ, ಇದು ಮೈ ನೇಮ್ ಇಸ್ ಕೇಡಿ ಅಂತೆ. ಅದ್ರಲ್ಲಿ ಏನ್ ಪಾತ್ರ ಮಾಡ್ತಿದ್ದೀರಾ ಸರ್? ಅದ್ರಲ್ಲಿ ಒಂದು ಲೈಕ್ ಅದೊಂದು ಡಿಫ್ರೆಂಟ್ ಆಗಿದೆ ಸರ್. ಅದ್ರಲ್ಲಿ ವಿಲನ್ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಅದು ಚೆನ್ನಾಗಿದೆ. ಓಕೆ, ಡೈಲಾಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಚಿಂದಿ. ನೀವು ಎಕ್ಸ್ಪೆಕ್ಟ್ ಮಾಡುವಂತ ಪಾತ್ರಗಳು ಯಾವ್ದು ಸರ್? ನಾನ್ ಎಕ್ಸ್ಪೆಕ್ಟ್ ಮಾಡೋ ಪಾತ್ರಗಳು, ನಾನು ಈಗ ಫಿಕ್ಸ್ ಆಗಿರೋದು ಒಂದೇ ಕಾಮಿಡಿ ಜನರ್ ಒಂದೇ. ನನಗೆ ಲೈಕ್ ಯಾವ ತರ ಅಂದ್ರೆ, ನನಗೆ ಎಮೋಷನಲ್ ಡೈಲಾಗ್ಸ್ ಗಳು ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಆ ತರ ಡೈಲಾಗ್ಸ್ ಗಳು ಹೊಡೆಯಕ್ಕೆ ಪಂಚ ಪ್ರಾಣ ನನಗೆ. ಎಮೋಷನಲ್ ಡೈಲಾಗ್ಸ್ ಎಲ್ಲಿ ಒಂದು ಬಿಡಿ ಇಲ್ಲಿ ಅಂದ್ರೆ ಇನ್ನು ಪ್ರಿಪೇರ್ ಆಗ್ಲಿಲ್ಲ. ಲೈಕ್ ಯಾವ ತರ ಅಂದ್ರೆ, ನನಗೆ ಅವ್ರು ಕೊಟ್ರೆ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ಬೋದು ಅಂತ. ಸರಿ, ಓಕೆ. ಈಗ ನಮ್ಮ ವೀಕ್ಷಕರಿಗೆ ನಮ್ಮ ಒಂದು ಚಾನೆಲ್ಗೋಸ್ಕರ ಶಾರ್ಟ್ ಲವ್ ಸ್ಟೋರಿಲಿ ಒಂದು ಪಂಚಿಂಗ್ ತರ ನಿಮ್ ಡೈಲಾಗ್ಸ್ ಇದೆ, ಅದು ಯಾವ್ದೋ ಒಂದು ಚಿಕ್ಕದಾಗ ಒಂದ್ಬಿಡಿ. ಓಕೆ, ಇದೇ ತಗೋತೀನಿ. ಅದೊಂದ್ ಸ್ವಲ್ಪ ಚೆನ್ನಾಗಿದೆ. ಅದು ನಮ್ಮ ಹೀರೋ ಅಂದ್ರೆ ಎಲ್ಲ ಇದ್ರಲ್ಲಿ ಇರ್ತೀವಿ ನಾವು. ಅದು ಡೈಲಾಗ್ ಕೇಳ್ಬಿಡ್ತೀನಿ. ಅದ್ರ ಫನ್ನಿ ಆಗಿದೆ, ಆ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀನಿ. ಗಾಚಾರ ಗಾಂಡ್ ಮಾಡಿದ್ರೆ ಕುದಕ್ಕೆ ಕರೆಗ ಅಂತಾರಲ್ಲ, ಹಂಗಂದ್ರೆ ಏನು ಅಂತ ಕೇಳ್ತಾರೆ, ಅದಕ್ಕೆ ನಾನು ಇದೇ ಮಗ ಅಂತೀನಿ. ನೆಕ್ಸ್ಟ್ ಲೆವೆಲ್ ಆಗಿ ಓಡಿದೆ ಅದು ವಿಡಿಯೋ ಮಾತ್ರ. ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಅದು. ಸೂಪರ್ ಆಸಮ್. ನೋಡಿ ಎಷ್ಟು ಲವ್ಲಿ, ಎಷ್ಟು ಬಬ್ಲಿಯಾಗಿ ಕುತ್ಕೊಂಡು ಇಲ್ಲಿ ಮಾತಾಡ್ತಿದಾರೆ ಅವರು. ಈ ತರ ಆಕ್ಟರ್ಗಳು ನಮಗ್ ಬೇಕು, ಇಂಡಸ್ಟ್ರಿಗೆ ಬೇಕು. ಸೊ ಗುರು, ನಿಮ್ಮ ಎಲ್ಲ ನೆಕ್ಸ್ಟ್ ಸಿನಿಮಾಗಳು, ಇದರ ಶಾರ್ಟ್ ಫಿಲ್ಮ್ ಇರ್ಲಿ ಅಥವಾ ಸಿನಿಮಾಗಳು ಇರ್ಲಿ, ಎಲ್ಲ ಒಳ್ಳೆ ಕ್ಯಾರೆಕ್ಟರ್ಸ್ ನಿಮಗ್ ಸಿಗ್ಲಿ. ಇನ್ನೂ ಎತ್ತರಕ್ಕೆ ಬೆಳೀರಿ, ಇನ್ನು ಒಳ್ಳೊಳ್ಳೆ ಸಿನಿಮಾಗಳಿಗೆ ಪ್ರಯತ್ನ ಪಡ್ತಾ ಇರಿ. ದೊಡ್ಡ ಪ್ರೊಡಕ್ಷನ್ಸ್ ಅಲ್ಲಿ ನಿಮ್ಗೆ ಬೇಗ ಒಂದು ಆಪರ್ಚುನಿಟಿ ಸಿಗ್ಲಿ. ಅಂಡ್ ಹೀಗೆ ನೀವು ಎತ್ತರಕ್ಕೆ ಬೆಳೀತಾ ಇರಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು
ಕನ್ನಡ ಸಿನಿ ಗ್ಯಾಲಕ್ಸಿ. ಸೊ ನಮ್ ಕನ್ನಡ ಸಿನಿ ಗ್ಯಾಲಕ್ಸಿ ಏನ್ ಅನ್ಸ್ತು ನಿಮಗೆ? ಸರ್ ತುಂಬಾ ಚೆನ್ನಾಗಿ ಅನ್ಸ್ತು ನನಗೆ. ನಿಮ್ ಇಂಡೋರೇ ನಂಗೆ ತುಂಬಾ ಇಷ್ಟ ಆಯ್ತು ಸರ್ ನನಗೆ. ನಂದು ಬೇರೆ, ನಮ್ ಬಾಸ್ ಬೇರೆ ಅಪ್ಪು ಸರ್ ಬೇರೆ, ಎಲ್ಲರಿಗೂ ಬಾಸ್ ನಾಟಕ ಖುಷಿ ಆಯ್ತು ಸರ್. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಗುರು ಬಂದಿದ್ದಕ್ಕೆ. Thank you. ಮತ್ತೆ ನಾವು ಸಿಗ್ತಾ ಇರೋಣ ಸರ್ ಖಂಡಿತ. ಸೂಪರ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ಯ, ನಮಸ್ಕಾರ.